ಹಾಯ್ ಎವ್ರಿವನ್, ನಮಸ್ತೆ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆ್ಯಂಡ್ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಬಂದು ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಇರೋದ್ರಿಂದ ನಿಮಗೆ ಯಾವುದು ರೆಸನೇಟ್ ಆಗ್ತಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಇರೋದ್ರಿಂದ ಯಾವಾಗ ನೀವು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡ್ತೀರಾ ಆಗ ಇದು ನಿಮಗೆ ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ರೀಡಿಂಗ್ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಲವ್ ಮೆಸೇಜಸ್ ಇದೆ. ನಾನೆಲ್ಲ ಒಂದು ಸತಿ ಶಫಲ್ ಮಾಡೋಣ ಅಂತ ಎಲ್ಲ ತೆಗೆದಿದ್ದೆ. ಓಕೆ, ಸೊ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ನಿಮಗಾಗಿ ಏನಿದೆ ಅಂತ ನೋಡೋಣ. ಫಸ್ಟಿಗೆ ನಿಮಗಾಗಿ ನಾನು ಇಲ್ಲೆರಡು ಆಪ್ಷನ್ನ ಕೊಡ್ತೀನಿ. ಎರಡು ಆಪ್ಷನಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫೈನ್. ಈ ಎರಡು ಫ್ಲವರಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಪೈಲ್ ನಂಬರ್ 1 ಈ ಒಂದು ಫ್ಲವರ್, ಆ್ಯಂಡ್ ಪೈಲ್ 2 ರೈಟ್ ಹ್ಯಾಂಡಲ್ಲಿರುವಂಥದ್ದು ಈ ಒಂದು ಫ್ಲವರ್. ಪೈಲ್ 1 ಆ್ಯಂಡ್ ಪೈಲ್ 2. ಓಕೆ, ಸೆಲೆಕ್ಟ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವೆರಡರಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಫಸ್ಟಿಗೆ ಪೈಲ್ 1 ಯಾರೆಲ್ಲ ಈ ಒಂದು ಫ್ಲವರ್ನ ಚೂಸ್ ಮಾಡಿದ್ದೀರಾ, ನಿಮಗಾಗಿ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ನಿಮಗಾಗಿ ಏನು ಬರ್ತಿದೆ ಅಂತ ನೋಡೋಣ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಾಲ್ ಆರ್ ಮೆಸೇಜ್ ಅಂತ ಬರ್ತಿದೆ. ಓಕೆ, ಫಸ್ಟಿಗೆ ವೇಟಿಂಗ್ ಎನರ್ಜಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್. ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮ ಕಾಲ್ ಅಥವಾ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ನಿಮಗೆ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಆ್ಯಂಡ್ ಯುವರ್ ಸ್ಮೈಲ್ ಈಸ್ ವೆರಿ ಬ್ಯೂಟಿಫುಲ್. ಓಕೆ, ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ, ತುಂಬ ಸುಂದರವಾಗಿದೆ, ಬ್ಯೂಟಿಫುಲ್ ಆಗಿದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಐ ವಾಂಟ್ ಟು ಟೂ ಥಿಂಗ್ಸ್, ಸಿ ಯು ಆ್ಯಂಡ್ ಹಗ್ ಯು. ಓ ಮೈ ಗುಡ್ನೆಸ್, ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ ನೀವೇನಾದರೂ ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ತುಂಬ ಫೋರ್ಸ್ ಮಾಡ್ತಿದ್ದಾರೆ ಮೀಟ್ ಮಾಡಬೇಕು ಅನ್ನೋದಾಗಲಿ, ಅಥವಾ ನಿಮ್ಮನ್ನೊಂದು ಸರಿ ಭೇಟಿ ಮಾಡಿ ನಿಮ್ಮ ಜೊತೆ ಅವ್ರ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕಂತಾಗಲಿ ಏನಾದರೂ ಒಂದು ಪರ್ಸನ್ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ದಟ್ ಈಸ್ ಒಂದು ಹಗ್ ಆ್ಯಂಡ್ ನಿಮ್ಮನ್ನು ನೋಡೋದು ಅಷ್ಟೇ. ಓಕೆ, ಸೊ ಆ ಪರ್ಸನ್ ಇಲ್ಲಿ ಹೇಳ್ತಿರುವಂಥದ್ದು ನಾಟ್ ಇನ್ ಅ ನೆಗೆಟಿವ್ ವೇ, ಇನ್ ಅ ಪಾಸಿಟಿವ್ ವೇ. ಆ ಒಂದು ಪರ್ಸನ್ ನಿಮ್ಮನ್ನ ಒಂದು ಸತಿ ನೋಡಿ ಹಗ್ ಮಾಡಬೇಕಂತ ಫೀಲ್ ಮಾಡ್ತಿದ್ದಾರೆ. ಓಕೆ, ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ಓಕೆ, ನಿಮ್ಮ ಹ್ಯಾಂಡ್ನ ಅವ್ರು ಒಂದು ಸತಿ ಹೋಲ್ಡ್ ಮಾಡಬೇಕಂತ ಇಲ್ಲಿ ಆ ಒಂದು ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ. ಓಕೆ, ದಟ್ಸ್ ಗುಡ್. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ನಿಮ್ಮ ಪರ್ಸನ್ ಲವ್ ಮೆಸೇಜಸ್ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಅಂತ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ನಿಮಗೇನಾದರೂ ನೀವು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಅಂತ ಹೇಳ್ತಿದ್ದಾರೆ. ಓಕೆ, ಯು ಆರ್ ಇಗ್ನೋರಿಂಗ್ ಮೀ, ವೈ, ಐ ಡೋಂಟ್ ಲೈಕ್ ಇಟ್. ಓಕೆ, ನೀವೇನಾದರೂ ನಿಮ್ಮ ಪರ್ಸನ್ನ ತುಂಬ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾಕೆ ಇಗ್ನೋರ್ ಮಾಡ್ತಾ ಇದ್ದೀರಾ, ಅದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ವಿ ಬೀನ್ ಟುಗೆದರ್ ಫಾರ್ ಲೈಫ್ ಟೈಮ್ ಅಂತ ಹೇಳ್ತಿದ್ದಾರೆ. ಆ ಒಂದು ಪರ್ಸನ್ ಇಲ್ಲಿ ಕೇಳ್ತಿದ್ದಾರೆ ವಿ ಬೀನ್ ಟುಗೆದರ್ ಫಾರ್ ಲೈಫ್ ಟೈಮ್ ನಾವು ಜೊತೆ ಇರ್ಬೋದಾ ಅಂತ ನಿಮ್ಮ ಪರ್ಸನ್ ಇಲ್ಲಿ ಕೇಳ್ತಿದ್ದಾರೆ. ಓಕೆ, ಆ್ಯಂಡ್ ವಿ ನೀಡ್ ಟು ವರ್ಕ್ ಆನ್ ಅವರ್ ಫ್ಯೂಚರ್ ಪ್ಲ್ಯಾನ್ಸ್ ನಾವು ರೈಟ್ ನಾವು. ಆ ಒಂದು ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದಾರೆ, ಅಥವಾ ಒಂದು ಪರ್ಸನ್ ನಿಮಗೇನು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ದಟ್ ಈಸ್ ದ ರೀಸನ್ ವಿ ನೀಡ್ ಟು ವರ್ಕ್ ಆನ್ ಅವರ್ ಫ್ಯೂಚರ್ ಪ್ಲ್ಯಾನ್ಸ್ ನಾವು ಅಂತ ಹೇಳ್ತಿದ್ದಾರೆ. ನಿಮ್ಮ ಒಂದು ಫ್ಯೂಚರ್ನ ಪ್ಲ್ಯಾನ್ ಈಗ ಮಾಡಬೇಕಾಗಿದೆ ಅಂತ ನಿಮ್ಮ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ. ಅದು ಅವರ ಮೆಸೇಜ್ ಆಗಿದೆ. ಆ್ಯಂಡ್ ಐ ಆಮ್ ಯುವರ್ ಸೋಲ್ಮೇಟ್, ಯು ಆರ್ ಮೈನ್ ಅಂತ ಹೇಳ್ತಿದ್ದಾರೆ. ಓಕೆ, ನಿಮ್ಮ ಪರ್ಸನ್ ಅವರು ನೀವು ಅವರ ಸೋಲ್ಮೇಟ್ ಮತ್ತು ಅವರಿಗೆ ನೀವು ಸ್ವಂತ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ.
ಐ ವಾಂಟ್ ಟು ಫೋಕಸ್ ಆನ್ ಮೈ ಕರಿಯರ್ ನಾವು. ಓಕೆ, ನಿಮ್ಮ ಪರ್ಸನ್ ನಿಮಗೇನಾದರೂ ಇಲ್ಲಿ ಏನೂ ಹೇಳ್ಕೊತಿಲ್ಲ ನಿಮ್ಮ ಹತ್ರ, ಅಥವಾ ತುಂಬ ಸೈಲೆಂಟ್ ಆಗಿದ್ದಾರೆ, ಅವ್ರ ಫೀಲಿಂಗ್ಸ್ನ ಹೇಳ್ಕೊತಾ ಇಲ್ಲ. ಫಸ್ಟು ತುಂಬ ಕ್ಯಾಶುವಲ್ ಆಗಿರ್ತಿದ್ರು, ತುಂಬ ಫ್ರೆಂಡ್ಲಿ ಆಗಿರ್ತಿದ್ರು. ಈಗ ಒಂದು ಪರ್ಸನ್ ಸೈಲೆಂಟ್ ಆಗಿದ್ದಾರೆ, ನನ್ನ ಕಾಲ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ನೀವೇನಾದರೂ ಥಿಂಕ್ ಮಾಡ್ತಾಯಿದ್ರೆ, ಬಿಕಾಸ್ ಆ ಒಂದು ಪರ್ಸನ್ ಅವರ ಕರಿಯರಲ್ಲಿ ಫೋಕಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಐ ವಾಂಟ್ ಗಿವ್ ಯು ಅ ಗುಡ್ ನ್ಯೂಸ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ನಿಮಗೆ ಗುಡ್ ನ್ಯೂಸ್ನ ಹೇಳಬೇಕಂತ ವೆಯ್ಟ್ ಮಾಡ್ತಿದ್ದಾರೆ. ಅವರು ನಿಮ್ಮ ಹತ್ರ ಅವರ ಒಂದು ಗುಡ್ ನ್ಯೂಸ್ನ ಹೇಳಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಐ ಡೋಂಟ್ ನೋ ವಾಟ್ ಟು ಡೂ, ಐ ಆಮ್ ಸೋ ಕನ್ಫ್ಯೂಸ್ಡ್. ಓಕೆ, ಇನ್ನು ಕೆಲವ್ರಿಗೇನು ಕಾಂಟ್ಯಾಕ್ಟ್ ಸಿಚುವೇಶನ್ ಜೊತೆಗೆ ಆ ಒಂದು ಪರ್ಸನ್ಗೆ ಕನ್ಫ್ಯೂಷನ್ಸ್ ಇದೆ, ಏನು ನಿರ್ಧಾರ ತಗೋಬೇಕು ಅನ್ನೋದಿರಬಹುದು, ಅಥವಾ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮನ್ನು ಚೂಸ್ ಮಾಡೋದಾ ಅಥವಾ ಮನೆಯವ್ರನ್ನ ಚೂಸ್ ಮಾಡೋದಾ ಅನ್ನೋದಿರಬಹುದು. ವಾಟ್ ಎವರ್ ಇಟ್ ಈಸ್. ಓಕೆ, ನಿಮ್ಗೆ ಯಾವ್ದು ರೆಸನೇಟ್ ಆಗ್ತದೆ ನಿಮ್ಮ ಸಿಚುವೇಶನ್ಗೆ ತಕ್ಕಂತೆ ತೊಗೊಳ್ಳಿ. ರೈಟ್ ನಾವು ಆ ಒಂದು ಪರ್ಸನ್ಗೆ ಏನು ಬೇಕು ಅನ್ನೋದು ಆ ಒಂದು ಪರ್ಸನ್ಗೆ ಕನ್ಫ್ಯೂಷನ್ ಐತೆ. ಹಾಗಾಗಿ ಆ ಒಂದು ಪರ್ಸನ್ ಇಲ್ಲಿ ನಿಮ್ಮ ಹತ್ರ ಇನ್ನೂ ಶೇರ್ ಮಾಡ್ಕೊಳ್ದೇ ಇರಬಹುದು. ವಿ ನೀಡ್ ಟು ಟೈಮ್ ಟು ಹೀಲ್ ಆ್ಯಂಡ್ ಗ್ರೋ ಆನ್ ಅವರ್ ಫಸ್ಟ್ ಅಂತ ಹೇಳ್ತಿದ್ದಾರೆ. ಓಕೆ, ರೈಟ್ ನಾವು ನಿಮ್ಮ ಒಂದು ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿರುವಂಥದ್ದಿದೆ, ಆ್ಯಂಡ್ ಸದ್ಯಕ್ಕೆ ಅವರಿಗೆ ಹೀಲ್ ಆಗೋದಕ್ಕೆ, ಗ್ರೋ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಐ ವಿಲ್ ಮೇಕ್ ಎವ್ರಿಥಿಂಗ್ ರೈಟ್. ಓಕೆ, ಈ ಒಂದು ಪರ್ಸನ್ ಏನಾದರೂ ನಿಮ್ಮ ಹತ್ರ ಹೈಡ್ ಮಾಡ್ತಿದ್ದಾರೆ, ಅಥವಾ ಈ ಒಂದು ಪರ್ಸನ್ ನಿಮಗೇನೂ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಂತ ಹೇಳಿದರೆ, ಅವ್ರ ಕಡೆಯಿಂದ ಏನೇ ಒಂದು ತಪ್ಪಾಗಿದ್ರೂ ಅದನ್ನು ಆದಷ್ಟು ಬೇಗ ಸರಿ ಮಾಡೋದಕ್ಕೆ ಆ ಒಂದು ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಅದನ್ನೆಲ್ಲ ಆದಷ್ಟು ಬೇಗ ನಾನು ಸರಿ ಮಾಡ್ತೀನಿ, ಅದೆಲ್ಲ ಕರೆಕ್ಟ್ ಮಾಡ್ಕೊತೀನಿ ಅಂತ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಮೈ ಅದರ್ ಆರ್. ಓಕೆ, ನೀವು ಅವರ ಅರ್ಧ ಹಂಗೆ ಅಂತ ನಿಮ್ಮ ಪರ್ಸನ್ ಹೇಳ್ತಿರುವಂಥದ್ದು. ಆ್ಯಂಡ್ ಐ ವಿಲ್ ಕಮ್ ಬ್ಯಾಕ್ ಫಾರ್ ಶೋರ್. ಓಕೆ, ನಿಮ್ಮ ಪರ್ಸನ್ ಏನಾದರೂ ಕಮ್ ಬ್ಯಾಕ್ ಆಗ್ತಾರಾ? ಆ ಒಂದು ಪರ್ಸನ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿದ್ದಾರೆ, ನನ್ನ ಜೊತೆ ಮಾತಾಡ್ತಾ ಇಲ್ಲ, ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ದಿಸ್ ಇಸ್ ಫಾರ್ ಯು ಗೈಸ್. ಐ ವಿಲ್ ಕಮ್ ಬ್ಯಾಕ್ ಫಾರ್ ಶೋರ್ ಅಂತ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ಆ ಒಂದು ಪರ್ಸನ್ ಕಮ್ ಬ್ಯಾಕ್ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ವಿಶಿಂಗ್ ಯು ಆರ್ ಹಿಯರ್ ರೈಟ್ ನಾವ್ ವಿತ್ ಮೀ. ಆ್ಯಂಡ್ ಮಿಸ್ ಮಾಡ್ಕೋತಿದ್ದಾರೆ ಅಂತ ಹೇಳಬಹುದು. ರೈಟ್ ನಾವ್ ಈಗ ನೀವು ಅವ್ರ ಜೊತೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನಿಮ್ಮ ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ. ಇದಾಗಿತ್ತು ಪೈಲ್ ನಂಬರ್ 1. ಯಾರೆಲ್ಲ ಚೂಸ್ ಮಾಡಿದ್ರ ನಿಮ್ಮ ಒಂದು ಪರ್ಸನಿನ ಲವ್ ಮೆಸೇಜಸ್. ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತೀನಿ. ಇದೇ ಥರ ವಿಡಿಯೋಸ್ಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಇದರಿಂದ ನೀವು ನನ್ನ ವಿಡಿಯೋನ ಫಸ್ಟು ನೋಡಬಹುದು ಅಂತ ಹೇಳ್ತಾ, ಸೊ ಪೈಲ್ ನಂಬರ್ 1 ಇದಾಗಿತ್ತು ನಿಮ್ಮ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್ ಗಾಯ್ಸ್. ಆ್ಯಂಡ್ ಪೈಲ್ ನಂಬರ್ 2 ಯಾರೆಲ್ಲ ಚೂಸ್ ಮಾಡಿದ್ರ ಈ ಒಂದು ಫ್ಲವರ್. ಓಕೆ, ಈ ಒಂದು ಫ್ಲವರ್ನ ಯಾರೆಲ್ಲ ಚೂಸ್ ಮಾಡಿದ್ರ, ನಿಮಗಾಗಿ ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಪೈಲ್ 2ಗಾಗಿ ತೆಗಿತಾ ಇದ್ದೀನಿ. ನಿಮ್ಮ ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಈ ಒಂದು ಪ್ರೀತಿಗಾಗಿ, ನಿಮಗೋಸ್ಕರ ಈ ಒಂದು ಪರ್ಸನಿನ ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ. ಓಕೆ, ಜಾಸ್ತಿ ಆಯಿತು ಅನ್ನಿಸ್ತಿದೆ. ಓಕೆ, ನಿಮ್ಮ ಪರ್ಸನಿನ ಲವ್ ಮೆಸೇಜ್, ಪ್ಲೀಸ್ ಡೋಂಟ್ ಟಾಕ್ ಟು ಹಿಮ್ ಹರ್. ಓಕೆ, ನಿಮ್ಮ ಪರ್ಸನ್ಗೆ ಇಲ್ಲಿ ಡೆಫಿನೆಟ್ಲಿ ಪೊಸೆಸಿವ್ ಫೀಲ್ ಆಗ್ತಿದೆ ಅಂತ ಹೇಳಬಹುದು. ನೀವು ತುಂಬ ಮಾತಾಡ್ತಾ ಇದ್ದೀರಾ ಅವ್ರಿಗೆ ಇಷ್ಟ ಇಲ್ಲದೆ ಇರೋರ ಜೊತೆ, ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ತುಂಬ ಮಿಂಗಲ್ ಆಗ್ತಾ ಇದ್ದೀರಾ, ಒಂದು ಪರ್ಸನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆ ಪರ್ಸನ್ ಡೆಫಿನೆಟ್ಲಿ ಜಲಸ್ ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ತುಂಬ ಪೊಸೆಸಿವ್ ಆಗಿ ಹೇಳ್ತಾ ಇದ್ದಾರೆ, ಪ್ಲೀಸ್ ಡೋಂಟ್ ಟಾಕ್ ಟು ಹಿಮ್ ಆರ್ ಹರ್ ಅಂತ. ಓಕೆ, ಆ ಒಂದು ಪರ್ಸನ್ ಅವಳ ಜೊತೆ ಅಥವಾ ಅವನ ಜೊತೆ ಮಾತಾಡಬೇಡ ಅಂತ ಇಲ್ಲಿ ನಿಮಗೆ ಆರ್ಡರ್ ಮಾಡ್ತಿದ್ದಾರೆ. ಓಕೆ, ದ ಮೋರ್ ಐ ಪುಷ್ ಯು ಅವೇ ದ ಮೋರ್ ಐ ಫೀಲ್ ಫುಲ್ ಬ್ಯಾಕ್ ಟು ಯು ಅಂತ ಹೇಳ್ತಿದ್ದಾರೆ. ಓಕೆ, ಅವ್ರು ಎಷ್ಟು ನಿಮ್ಮನ್ನು ಅವಾಯ್ಡ್ ಮಾಡಬೇಕು ಅಂತ ಒಂದು ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ, ಅದಕ್ಕೂ ಜಾಸ್ತಿ ಅವ್ರು ನಿಮಗೆ ಹತ್ರ ಆಗ್ತಾ ಇದ್ದೀನಿ ಅಂತ ಒಂದು ಪರ್ಸನ್ ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ ಈ ಮೆಸೇಜ್ ಆ ಪರ್ಸನ್ ನಿಮ್ಮ ಹತ್ರ ಹೇಳಿದ್ದಾರೆ ಇಲ್ಲ ಅಂತ, ಬಟ್ ಡೆಫಿನೆಟ್ಲಿ ಅವರ ಥಾಟ್ ಈ ಒಂದು ಮೆಸೇಜ್ ಆಗಿದೆ. ಆ್ಯಂಡ್ ಐ ವಾಂಟ್ ಟು ಕಿಸ್ ಯು.
ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ನಾವ್ ಇಟ್ ಈಸ್ ನಾಟ್ ದ ಟೈಮ್, ಸೊ ವೆಯ್ಟ್. ಓಕೆ, ನೀವೇನಾದರೂ ಈ ಒಂದು ಪರ್ಸನ್ಗೆ ತುಂಬ ಪ್ರೆಷರ್ ಆಗ್ತಾ ಇದ್ದೀರಾ, ಲೈಕ್ ಕಮಿಟ್ಮೆಂಟ್ಗಾಗಿ ಇರಬಹುದು ಅಥವಾ ಕಾಲ್ ಆರ್ ಮೆಸೇಜ್ಗಾಗಿ ಇರಬಹುದು. ಆ ಒಂದು ಪರ್ಸನ್ ನಿಮಗೆ ಟೈಮ್ ಕೊಡಲಿ ಅಂತ ಇರಬಹುದು, ಅಥವಾ ನೀವೇನೋ ಒಂದು ಕೇಳ್ತಾ ಇದ್ದೀರಾ, ಆ ಸಿಚುವೇಶನ್ ಆ ಪರ್ಸನ್ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಒಂದು ಪರ್ಸನ್ ನಿಮಗೆ ಹೇಳ್ತಿರುವಂಥದ್ದು ನಾವು ಇಟ್ ಈಸ್ ನಾಟ್ ದ ಟೈಮ್, ಇದು ಸರಿಯಾದ ಟೈಮ್ ಅಲ್ಲ, ಸೊ ಅದಕ್ಕಾಗಿ ಸ್ವಲ್ಪ ವೆಯ್ಟ್ ಮಾಡು ಅಂತ ನಿಮಗೆ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ. ಓಕೆ, ಸೊ ಅವ್ರಿಗಾಗಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೀನಿ. ಆ್ಯಂಡ್ ಐ ವನ್ನ ಹಗ್ ಯು. ಆ ಒಂದು ಪರ್ಸನ್ ನಿಮ್ಮನ್ನು ಹಗ್ ಮಾಡಬೇಕಂತ ಕೇಳ್ತಾ ಇದ್ದಾರೆ. ಓಕೆ, ಐ ವಿಲ್ ಮ್ಯಾರಿ ಯು. ಓಕೆ, ಅಫ್ಕೋರ್ಸ್ ಕಮಿಟ್ಮೆಂಟ್ ಸಿಗುತ್ತೆ, ಬಟ್ ವೆಯ್ಟ್ ಮಾಡಬೇಕು ಕೆಲವರಿಗೆ. ಆ್ಯಂಡ್ ಇನ್ನೂ ಕೆಲವರಿಗೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೋಸ್ಕರ ಮದುವೆ ಪ್ರಪೋಸಲ್ನ ತರ್ತಿದ್ದಾರೆ ಅಂತ ಹೇಳಬಹುದು. ಮೇ ಬಿ ಐ ಆಮ್ ಫಾಲೋ ಇನ್ ಲವ್ ವಿತ್ ಯು. ಓಕೆ, ಕ್ರಶ್ ನೋಡ್ತಾ ಇದ್ದೀರಾ ಈ ಒಂದು ರೀಡಿಂಗ್ನ ಅಂತ ಹೇಳ್ಬೋದು. ನಿಮ್ಮ ಕ್ರಶ್ ನಿಮಗೆ ಹೇಳ್ತಿದ್ದಾರೆ ಮೇ ಬಿ ಐ ಆಮ್ ಫಾಲೋ ಇನ್ ಲವ್ ವಿತ್ ಯು. ನನಗೆ ಅನಿಸ್ತಿದೆ ನನಗೆ ನಿನ್ನ ಮೇಲೆ ಲವ್ ಆಗಿದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಐ ರಿಮೆಂಬರ್ ಯು ಅಟ್ ದ ಎಂಡ್ ಆಫ್ ದಿ ಡೇ. ಓಕೆ, ಆ ಒಂದು ಪರ್ಸನನ್ನು ನೆನಪಿಸ್ಕೊಳ್ಳೋದೇ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ, ಅಥವಾ ಒಂದು ಪರ್ಸನ್ ನಾನು ನೆನಪಿದ್ದೀನಾ ಅಂತ ಕೇಳ್ತಾಯಿದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ಅಟ್ ದ ಎಂಡ್ ಆಫ್ ದಿ ಡೇ ಆ ಒಂದು ಪರ್ಸನ್ ನಿಮ್ಮನ್ನು ನೆನಪಿಸ್ಕೊಳ್ಳದೆ ಅವರ ಡೇ ಎಂಡ್ ಆಗೋದೇ ಇಲ್ಲ ಅಂತ ಹೇಳಬಹುದು. ಬಿಲೀವ್ ಇನ್ ಯೋರ್ ಸೆಲ್ಫ್ ಮೈ ಡಿಯರ್, ಗುಡ್ ಲಕ್ ಬೇಬಿ. ಓಕೆ, ನೀವೇನಾದರೂ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಒಂದು ಇಂಟರ್ವ್ಯೂ ಹೋಗ್ತಾ ಇದ್ದೀರಾ, ಅಥವಾ ನಿಮಗೆ ಆಗೋದೇ ಇಲ್ಲ ಅನ್ನೋದನ್ನು ನೀವೇನೋ ಒಂದು ಅಚೀವ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಇದೆ. ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ, ಮೇ ಬಿ ನೀವು ಅವ್ರ ಹತ್ರ ಹೇಳ್ಕೊಂಡಿರಬಹುದು, ನಾನು ಈಗ ಮಾಡಬೇಕು ಅಂದ್ಕೊಂಡಿದ್ದೀನಿ, ಏನು ಮಾಡೋದು, ನಂಗೆ ಕಷ್ಟ ಆಗ್ತಿದೆ, ಈ ರೀತಿಯಾಗಿ. ಅದಕ್ಕಾಗಿ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ನಿನ್ನನ್ನು ನೀನು ಬಿಲೀವ್ ಮಾಡು, ಗುಡ್ ಲಕ್ ಅಂತ ಹೇಳ್ತಿದ್ದಾರೆ. ಅದು ಡೆಫಿನೆಟ್ಲಿ ನಿನ್ನ ಕೈಲಾಗುತ್ತೆ ಅಂತ ನಿಮ್ಮ ಪರ್ಸನ್ ನಿಮಗೆ ಇಲ್ಲಿ ಚೇರ್ ಅಪ್ ಮಾಡ್ತಾ ಇದ್ದಾರೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ಟಯರ್ಡ್ ಆಫ್ ಥಿಂಕಿಂಗ್ ಅಬೌಟ್ ಯು. ರೈಟ್ ನಾವು ಆ ಒಂದು ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನು ಮಿಸ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಡೆಫಿನೆಟ್ಲಿ ಥಿಂಕ್ ಮಾಡ್ತಿದ್ದಾರೆ. ಆ ಒಂದು ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡಿ ಅವ್ರಿಗೆ ಟಯರ್ಡ್ ಆಗಿಬಿಟ್ಟಿದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಯು ಪುಟ್ ಸ್ಮೈಲ್ ಆನ್ ಮೈ ಫೇಸ್ ವೆನ್ ಎವರ್ ಐ ಸಿ ಯು ಅಂತ ಹೇಳ್ತಿದ್ದಾರೆ. ಓಕೆ, ಅವರಿಗೆ ಯಾವಾಗಾದರೂ ನಿಮ್ಮನ್ನು ನೋಡಲಿ ಆ ಟೈಮಲ್ಲಿ ಡೆಫಿನೆಟ್ಲಿ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಅನ್ನೋದು ಬರುತ್ತೆ. ಲೈಕ್ ಎಷ್ಟೇ ಅವರು ಕೋಪದಲ್ಲಿರಲಿ ಅಥವಾ ಎಷ್ಟೇ ಅವರು ಹಳೋ ಥರ ಇರಲಿ, ಬಟ್ ಡೆಫಿನೆಟ್ಲಿ ನಿಮ್ಮ ಫೇಸ್ ನೋಡಿದ ತಕ್ಷಣ ಒಂದು ಪರ್ಸನ್ಗೆ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಬಹುದು. ಆ ಟೈಮಲ್ಲಿ ಆ ಒಂದು ಪರ್ಸನ್ ಡೆಫಿನೆಟ್ಲಿ ಸ್ಮೈಲ್ ಮಾಡ್ತಾರೆ ಅಂತ ಹೇಳಬಹುದು. ಐ ಲೈಕ್ ಯುವರ್ ವಾಯ್ಸ್, ಐ ಲವ್ ಯು ಅನ್ಕಂಡೀಷ್ನಲಿ. ಓ ಮೈ ಗುಡ್ನೆಸ್, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಅದು ಅವ್ರಿಗೆ ಇಷ್ಟ ಅಂತ. ಆ್ಯಂಡ್ ಐ ಲವ್ ಯು ಅಂತ ಹೇಳ್ತಿದ್ದಾರೆ, ಅದು ಅನ್ಕಂಡೀಷ್ನಲಿ. ಓಕೆ, ತುಂಬ ಜಾಸ್ತಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಓಕೆ, ದಟ್ಸ್ ಗುಡ್. ವೈ ಇಸ್ ದಿಸ್ ಹ್ಯಾಪನಿಂಗ್ ಟು ಮೀ? ಓಕೆ, ಯಾಕೆಲ್ಲ ನನಗೆ ಈ ಥರ ಆಗುತ್ತೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಕೇಳ್ತಿದ್ದಾರೆ. ಐ ಡೋಂಟ್ ನೋ ವೈ, ಬಿಕಾಸ್ ನಿಮ್ಮ ಮಧ್ಯೆ ಏನೇ ಒಂದು ಕ್ಲಾಶಸ್ ಆಗಿರಬಹುದು, ಅಥವಾ ನೀವು ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದಿರಬಹುದು, ಅಥವಾ ಆ ಒಂದು ಪರ್ಸನ್ ಮನೆ ಕಡೆ ಏನಾದರೂ ಪ್ರಾಬ್ಲಮ್ ಇದ್ದು ಅದನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗದೆ ಜಸ್ಟ್ ಆ ಪರ್ಸನಿಗೆ ಥಿಂಕ್ ಮಾಡಿ ನಿಮ್ಮ ಹತ್ರ ಹೇಳ್ತಿರಬಹುದು. ಸೊ ಇದು ಆ ಒಂದು ಪರ್ಸನಿನ ಮೆಸೇಜಸ್. ಓಕೆ, ಅಥವಾ ಈ ಒಂದು ಮೆಸೇಜ್ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳುವಂಥದ್ದು ಇದೆ. ಆ್ಯಂಡ್ ಇಟ್ ಈಸ್ ಕಾಂಪ್ಲಿಕೇಟೆಡ್. ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಆ್ಯಂಡ್ ನಿಮ್ಮ ಮಧ್ಯೆ ತುಂಬ ಡಿಫ್ರೆನ್ಸ್ ಇದೆ. ಕ್ಯಾಸ್ಟ್ ಇರಬಹುದು, ಅಥವಾ ಏಜ್ ಡಿಫ್ರೆನ್ಸ್ ಇರಬಹುದು, ಅಥವಾ ರಿಚ್ ಪೂರ್, ಈ ರೀತಿಯಾಗಿ ನಿಮ್ಮ ಮಧ್ಯೆ ತುಂಬ ಡಿಫ್ರೆನ್ಸ್ ಇರಬಹುದು. ನಿಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿಯಲ್ಲಿ ಆಕ್ಸೆಪ್ಟ್ ಮಾಡ್ಕೊಳ್ಳದೆ ಇರಬಹುದು. ನೀವೇನಾದರೂ ಇಲ್ಲಿ ಕಮಿಟ್ಮೆಂಟ್ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ಮೇ ಬಿ ಒಂದು ಪರ್ಸನ್ಗೆ ಅನ್ನಿಸ್ತಿದೆ ಇಟ್ ಈಸ್ ಕಾಂಪ್ಲಿಕೇಟೆಡ್, ಇದನ್ನು ಪಡ್ಕೊಳ್ಳೋದು ತುಂಬ ಕಾಂಪ್ಲಿಕೇಟ್ ಆಗಿದೆ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ಐ ವಾಂಟ್ ಯು ಫಾರ್ ಎವರ್ ಇನ್ ಮೈ ಲೈಫ್. ಓಕೆ, ಫಾರ್ ಎವರ್ ನೀವು ಆ ಒಂದು ಪರ್ಸನಿನ ಲೈಫಲ್ಲಿ ಇರಬೇಕು ಅಂತ ಒಂದು ಪರ್ಸನ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಐ ವಾಂಟ್ ಟು ಟೆಲ್ ಯು ಸಮಥಿಂಗ್. ಓ ಮೈ ಗುಡ್ನೆಸ್, ಆ ಪರ್ಸನ್ ಹೇಳ್ತಿದ್ದಾರೆ ಅವರು ನಿಮ್ಮ ಹತ್ರ ಏನೋ ಹೇಳ್ಕೋಬೇಕಾಗಿದೆ. ಓಕೆ, ಅದಕ್ಕಾಗಿ ಆ ಒಂದು ಪರ್ಸನ್ ಇಲ್ಲಿ ಥಿಂಕ್ ಮಾಡ್ತಿದ್ದಾರೆ.
ನಾನು ನಿನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತ, ಬಟ್ ಆ ಒಂದು ಪರ್ಸನ್ ಹೇಳ್ಕೋತಿಲ್ಲ ಅಂತ ಹೇಳಿದ್ರೆ ವೆಯ್ಟ್ ಮಾಡಿ, ಅವ್ರಿಗೋಸ್ಕರ ಟೈಮ್ ಕೊಡಿ. ಡೆಫಿನೆಟ್ಲಿ ಅವ್ರು ಶೇರ್ ಮಾಡ್ಕೊತಾರೆ ಆ್ಯಂಡ್ ಐ ವಿಲ್ ಮ್ಯಾರಿ ಯು ಅಂತ ಹೇಳ್ತಿದ್ದಾರೆ. ನಿಮ್ಮ ಪರ್ಸನ್ ಇಲ್ಲಿ ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅಂತ ಫೀಲ್ ಮಾಡ್ತಿದೆ. ಓಕೆ, ಕಮಿಟ್ಮೆಂಟ್ ಕೊಡಬೇಕಂತ ಥಿಂಕ್ ಮಾಡ್ತಿರಬಹುದು. ಅದಕ್ಕಾಗಿ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಅಂತ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿರುವಂಥದ್ದು ಇರಬಹುದು. ಐ ವಾಂಟ್ ಟು ಸಿ ಯು ಅಂತ ಹೇಳ್ತಿದ್ದಾರೆ. ಓಕೆ, ಆ ಒಂದು ಪರ್ಸನ್ಗೆ ಇಲ್ಲಿ ನಿಮ್ಮನ್ನು ನೋಡಬೇಕು ಅನ್ನೋ ಒಂದು ಥಾಟ್ ಇದೆ, ಅದನ್ನು ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ಹ್ಯಾಪಿನೆಸ್ ಈಸ್ ವೆನ್ ಐ ಆಮ್ ವಿತ್ ಯು. ಓಕೆ, ಈ ಒಂದು ಪರ್ಸನ್ ಇಲ್ಲಿ ಹೇಳ್ತಿದ್ದಾರೆ, ಆ ಒಂದು ಪರ್ಸನ್ನಿನ ಖುಷಿ ನೀವು ಅವ್ರ ಜೊತೆ ಇದ್ದಾಗ ತುಂಬ ಜಾಸ್ತಿ ಆಗುತ್ತೆ ಅಂತ. ಆ್ಯಂಡ್ ಯಾವಾಗ ಆ ಒಂದು ಪರ್ಸನ್ ನಿಮ್ಮ ಜೊತೆ ಇರ್ತಾರೆ ಆಗ ಒಂದು ಪರ್ಸನ್ ತುಂಬ ಖುಷಿಯಾಗಿರ್ತೀನಿ ಅಂತ ಈ ಒಂದು ಮೆಸೇಜ್ ಮೂಲಕ ನಿಮಗೆ ಹೇಳ್ತಿದ್ದಾರೆ. ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ನಿಮ್ಮ ಪರ್ಸನ್ನಿನ ಲವ್ ಮೆಸೇಜ್ ನಿಮಗೆ ತಲುಪಿದೆ ಅನ್ಕೋತೀನಿ. ಆ್ಯಂಡ್ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಆ್ಯಂಡ್ ರೆಸೊನೇಟ್ ಆಗಿಲ್ಲ ಅಂದರೆ ಅದು ಬೇರೆ ಸೋಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಟ್ಯಾರೋ ರೀಡಿಂಗಲ್ಲಿ ಪರ್ಸ್ನಲ್ ರೀಡಿಂಗ್ನ ತೊಗೋಬೇಕು ಅಂತ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ತೊಗೋಬಹುದು. ಅದರಿಂದ ಅಕ್ಯುರೇಟ್ ಆದಂಥ ಮೆಸೇಜಸ್ನ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ಇದಾಗಿತ್ತು ಫೈಲ್ ನಂಬರ್ 2. ಯಾರೆಲ್ಲ ಚೂಸ್ ಮಾಡಿದ್ರ ನಿಮಗಾಗಿ ಮೆಸೇಜ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ರೆಸೊನೇಟ್ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್.